ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ 1ರಿಂದ 14ನೇ ತಾರೀಕಿನವರೆಗೆ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ವಿಶ್ವ ಗಗನಚುಂಬಿ ಕಟ್ಟಡ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಆಗಸ್ಟ್ 17 ಅಂತೇಳಿದೆ. ಆಪ್ಷನ್ ಬಿ ಮೇ 8 ಅಂತೇಳಿದೆ. ಆಪ್ಷನ್ ಸಿ ಜೂನ್ 18 ಅಂತೇಳಿದೆ. ಆಪ್ಷನ್ ಡಿ ಸೆಪ್ಟೆಂಬರ್ 3 ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಇನ್ನೊಮ್ಮೆ ನೋಡಿ. ವಿಶ್ವ ಗಗನಚುಂಬಿ ಕಟ್ಟಡ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಸೆಪ್ಟೆಂಬರ್ 3. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಶಾಡೋ ಗಣಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವ ದೇಶದಲ್ಲಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಶಾಡೋ ಗಣಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವ ದೇಶದಲ್ಲಿದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ನೋಡಿ ಅಮೇರಿಕಾ ಅಂಥೇಳಿದೆ. ಆಪ್ಷನ್ ಬಿ ರಷ್ಯಾ ಅಂಥೇಳಿದೆ. ಆಪ್ಷನ್ ಸಿ ಜಪಾನ್ ಅಂಥೇಳಿದೆ. ಆಪ್ಷನ್ ಡಿ ಭಾರತ ಅಂಥೇಳಿದೆ. ನೋಡಿ ಪ್ರಶ್ನೆ ಇನ್ನೊಮ್ಮೆ ಕರೆಕ್ಟಾಗಿ ನೋಡಿ. ಶಾಡೋ ಗಣಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವ ದೇಶದಲ್ಲಿದೆ ಅಂತಂದರೆ ಜಪಾನ್ ದೇಶದಲ್ಲಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಅಂತಾರಾಷ್ಟ್ರೀಯ ದೇಣಿಗೆ ದಿನ ಯಾವಾಗ ಆಚರಿಸಲಾಗುತ್ತದೆ ಅಥವಾ ಆಚರಿಸುತ್ತಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಜೂನ್ 9 ಅಂತೇಳಿದೆ. ಆಪ್ಷನ್ ಬಿ ಮೇ 13 ಅಂತೇಳಿದೆ. ಆಪ್ಷನ್ ಸಿ ಜನವರಿ 14 ಅಂತೇಳಿದೆ. ಆಪ್ಷನ್ ಡಿ ಸೆಪ್ಟೆಂಬರ್ 5 ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 5. ಅಂತಾರಾಷ್ಟ್ರೀಯ ದೇಣಿಗೆ ದಿನ ಯಾವಾಗ ಆಚರಿಸುತ್ತಾರೆ ಅಂತಂದರೆ ಸೆಪ್ಟೆಂಬರ್ 5ರಂದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸಿದ ಭಾರತೀಯ ಕ್ರೀಡಾಪಟುಗಳ ಪೈಕಿ ದಿಗ್ಗಜ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಎಷ್ಟನೇ ಸ್ಥಾನ ಪಡೆದಿದ್ದಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಪ್ರಶ್ನೆಯನ್ನು ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸಿದ ಭಾರತೀಯ ಕ್ರೀಡಾಪಟುಗಳ ಪೈಕಿ ದಿಗ್ಗಜ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಎಷ್ಟನೇ ಸ್ಥಾನ ಪಡೆದಿದ್ದಾರೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ ಫಸ್ಟ್ ಆಪ್ಷನ್ ಇದೆ ಮೊದಲನೇ ಸ್ಥಾನ ಅಂಥೇಳಿದೆ. ಆಪ್ಷನ್ ಬಿ 2ನೇ ಸ್ಥಾನ ಅಂಥೇಳಿದೆ. ಆಪ್ಷನ್ ಸಿ 4ನೇ ಸ್ಥಾನ ಅಂಥೇಳಿದೆ. ಆಪ್ಷನ್ ಡಿ 3ನೇ ಸ್ಥಾನ ಅಂಥೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರುವಂಥದ್ದು. 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸಿದ ಭಾರತೀಯ ಕ್ರೀಡಾಪಟುಗಳ ಪೈಕಿ ದಿಗ್ಗಜ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರು ಎಷ್ಟನೇ ಸ್ಥಾನ ಪಡೆದಿದ್ದಾರೆ ಅಂತಂದರೆ ಮೊದಲನೇ ಸ್ಥಾನ. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ. ಸ್ವಾತಂತ್ರ್ಯ ಹೋರಾಟಗಾರ ಶರತ್ ಚಂದ್ರ ಬೋಸ್ ಅವರು ಯಾವ ರಾಜ್ಯದವರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಶರತ್ ಚಂದ್ರ ಬೋಸ್ ಅವರು ಯಾವ ರಾಜ್ಯದವರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ ಫಸ್ಟ್ ಆಪ್ಷನ್ ಇದೆ ಪಶ್ಚಿಮ ಬಂಗಾಳ ಅಂಥೇಳಿದೆ. ಆಪ್ಷನ್ ಬಿ ಗುಜರಾತ್ ಅಂಥೇಳಿದೆ. ಆಪ್ಷನ್ ಸಿ ರಾಜಸ್ಥಾನ್ ಅಂಥೇಳಿದೆ. ಆಪ್ಷನ್ ಡಿ ಅಸ್ಸಾಂ ಅಂಥೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇವರು ಏನಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದವರು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿ. ಪ್ರಶ್ನೆಯನ್ನು ಗಮನಿಸಿ. ಗಡಚಿರೋಲಿ ಜಿಲ್ಲೆ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು, ಇದು ಯಾವ ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಹರಿಯಾಣ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಮಹಾರಾಷ್ಟ್ರ ಅಂತೇಳಿದೆ. ಆಪ್ಷನ್ ಸಿ ರಾಜಸ್ಥಾನ ಅಂತೇಳಿದೆ. ಆಪ್ಷನ್ ಡಿ ಉತ್ತರ ಪ್ರದೇಶ ಅಂತೇಳಿದೆ. ಪ್ರಶ್ನೆ ನೋಡಿ ಇನ್ನೊಮ್ಮೆ. ಗಡಚಿರೋಲಿ ಜಿಲ್ಲೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವ ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಅಂತಂದರೆ ಮಹಾರಾಷ್ಟ್ರ ರಾಜ್ಯ. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಗಮನಿಸಿ. ಯಾವ ರಾಜ್ಯ ಸರ್ಕಾರ ಅಗ್ನಿವೀರರಿಗೆ 10% ಮೀಸಲಾತಿ ಘೋಷಣೆ ಮಾಡಿದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಒಡಿಸ್ಸಾ ಅಂಥೇಳಿದೆ. ಆಪ್ಷನ್ ಸಿ ಗುಜರಾತ್ ಅಂಥೇಳಿದೆ. ಆಪ್ಷನ್ ಡಿ ಹರಿಯಾಣ ಅಂಥೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಹರಿಯಾಣ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಯಾವ ರಾಜ್ಯ ಸರ್ಕಾರ ಅಗ್ನಿವೀರರಿಗೆ 10% ಮೀಸಲಾತಿ ಘೋಷಣೆ ಮಾಡಿದೆ ಅಂತಂದರೆ
ಹರಿಯಾಣ ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ಶೇಕಡ 10ರಷ್ಟು ಅಗ್ನಿವೀರರಿಗೆ ಏನಪ್ಪ ಅಂತಂದ್ರೆ ಮೀಸಲಾತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇದೆ, ಅಲ್ಲಿ ಸಹ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.